ಈ ಮೂರು ಜನರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ಬಹುಶಃ ಅವರೆಲ್ಲ ರಾಕ್ಷಸರು, ಮನುಷ್ಯರೆಲ್ಲ ಏನು ಮಾಡಿದಾರೆ ಕೆಲಸ. ಹೀಗಾಗಿ ನಾನು ಅವತ್ತೇ ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿದ್ದರು. ನಾವು ಮೀಟಿಂಗ್ ಮಾಡ್ತಾ ಇದ್ದಾಗ ಆ ವಿಡಿಯೋನ ಹೊರಬಿಟ್ಟ ಮೇಲೆ ಹೊರಗೆ ಬರ್ಕಿದ್ದಿದ್ದು. ಅಲ್ಲಿವರೆಗೆ 3 ದಿವಸ ಅವರು ಭಯದಿಂದ ಕಂಪ್ಲೇಂಟು ಕೊಡೋಕೆ ಹೋಗಿಲ್ಲ. ಯಾಕೆ ನಾಳೆ ನಾವು ಮಾಡ್ತೀವಿ ಅಂತ ಅಷ್ಟೊಂದು ಭಯವನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ ಮತ್ತು ಅಷ್ಟೇ ಅಮಾನವಾಗಿ ಹೊಡೆದಿದ್ದಾರೆ ಮಾಡಿ ಮತ್ತು ವಿಡಿಯೋ ಮಾಡಿದ್ದಾರೆ. ಅಷ್ಟು ಇವ್ರದ್ದು ಯಾರೇನು ಮಾಡ್ಕೋತಾರೆ ಮತ್ತು ಅನ್ನುವಂಥ ತುಂಬಿಸಿದೆ ಅವ್ರಿಗೆ ಬಂಡ ಧೈರ್ಯ ಅವ್ರಿಗೆ. ಹೀಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವಶ್ಯಕತೆ ಬಿದ್ದರೆ ಅವರು 3 ಜನಕ್ಕೆ ನಮ್ಮ ಬೇರೆ ಸಂಸ್ಥೆ ಜಮಖಂಡಿ ನಮ್ಮ ಚಿಕ್ಕಂಕಿ ಅಲ್ಲಿ ಅವ್ರಿಗೆ ಅಂದ್ರೆ ಭಯದಿಂದ ಹೊರಗೆ ಮುಕ್ತ ವಾತಾವರಣದವ್ರು ಕೆಲಸ ಮಾಡಬೇಕು. ಅದು ನೋಡ್ತಿಂದ ಹೊರಗೆ ಬರ್ತಾರೆ. ಆ ಕೆಲಸವನ್ನು ಕೂಡ ನಾನು ಇದು ಹೆಚ್ಚಿನದಾಗಿ ಅದನ್ನು ಕೂಡ ನಾನು ಮಾಡ್ತೇನೆ. ಹೀಗಾಗಿ ಈ ಒಂದು ಘಟನೆ ಇದೆ, ಈ ಒಂದು ಹೇಯ ಕೃತ್ಯ ಇದು ಮಾನವೀಯತೆ ಇರ್ತೀನಿ. ಏನು ಮಾಡಿದಾರಲ್ಲ ಇವ್ರ ಮೇಲೆ ಕಠಿಣ ಒಂದು ಶಿಕ್ಷೆ ಆಗಬೇಕು. ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ, ಕೆಲವೊಬ್ಬರ ಮೇಲೆ ಬರೋದಲ್ಲ. ಅದೆಲ್ಲವನ್ನ ಕೂಡ ಮಾಡಿಸಿ ಕಾನೂನಾತ್ಮಕ ಏನಾಗ್ತದೆ ಶಕ್ತಿ ಮೀರಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀನಿ. ಇವರಿಗೆಲ್ಲವರು ಯಾವೆಲ್ಲ ರೀತಿಯ ಸಹಾಯ ಸಹಕಾರ ಬೇಕು ಆ ಎಲ್ಲ ಸಹಾಯ ಸಹಕಾರವನ್ನು ಮಾಡ್ತೀನಿ. ಸರ್, ವೈಯಕ್ತಿಕ ಏನಾದ್ರು ಪರಿಹಾರ ಕೊಡ್ತೀವಿ ಸರ್? ವೈಯಕ್ತಿಕ ಕೊಟ್ಟಿದ್ದು ದೊಡ್ಡದೇನಲ್ಲ. ಇವತ್ತು ಎಲ್ಲರ ಮುಂದೆ 55,000 ಕೊಡಿ ನಾವು ಕೊಟ್ಟಿದ್ದೀನಿ. ನೌಕರಿನೇ ಕೊಡ್ತೀನಿ ಅಂತ ಹೇಳಿ ನಾವು. ಸರ್, ಈಗ ಈ ಒಂದು ಕಡೆ ಏನಂತಂದ್ರೆ ಘಟನೆ ನಡೀತದೆ. ಘಟನೆ ಆದ ನಂತರ ಮರುದಿನ ಕೂಡ ಏನಂತಾರೆ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಅವ್ರು ಇಟ್ಕೊಂಡು 3 ದಿನ ಒಳಗೆ ಅವ್ರ ಕಾಲ ಅವ್ರಿಗೆ ಎಲ್ಲರೂ ಅಲ್ಲಿ ಇಟ್ಕೊಂಡು ಹೊಡೆಯೋದು ಎಲ್ಲನೂ ಮಾಡ್ತಾರೆ. ಇದೆಲ್ಲನೂ ಕೂಡ ಏನಂತಂದ್ರೆ ಸ್ಪಾಟಿಗೆ ಕೂಡ ಅದ್ರ ಬಗ್ಗೆ ಏನಂತಂದ್ರೆ ಶಾಸ್ತ್ರಿ ಎಂಬರು ಹೋಗಿ 112ಗೆ ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸರು ಬರ್ತಾರೆ. ಅದೇ ಶಾಸ್ತ್ರಿ ಅವ್ರನ್ನ ಪೊಲೀಸ್ ಠಾಣೆಯವರು APMC ಪೊಲೀಸ್ ಸ್ಟೇಷನಿಂದ ಗೋಲ್ ಗುಂಬಜ್ ಪೊಲೀಸ್ ಸ್ಟೇಷನಿಂದ APMC ಪೊಲೀಸ್ ಸ್ಟೇಷನ್ ನಮಗೆ ಬರಲ್ಲ ಅಂತ 3 ದಿನ ಸತಾಯಿಸ್ತಾರೆ. ಪೊಲೀಸರ ಕರ್ತವ್ಯ ಅದೆಲ್ಲವನ್ನ ಕೂಡ ನಾನು SP ಅವ್ರ ನೆನೂ ಕೂಡ ನಾನು ಮಾತನಾಡಿದ್ದೀನಿ. ಈಗ ಒಂದೇನಾಗಿದೆ, ಇವರು ಭಯ ಬಿಟ್ಟು 1 ದಿವಸ ಇವರು ಕೂಡ 3 ದಿವಸ ಭಯದಿಂದಿದ್ದಾರೆ ಪಾಪ. ಎಲ್ಲಿವರೆಗೆ ಮತ್ತು ಸ್ವಾಭಾವಿಕವಾಗಿ ಏನಾಗಿದೆ 1 ದಿವಸ ಪೊಲೀಸ್ ಕಂಪ್ಲೇಂಟ್ ಮೇಲೆ ಕಾಂಪ್ರಮೈಸ್ ಮಾಡ್ಸಕ್ಕೆ ಓಡಾಡಿದ್ದಾರೆ. ಕಾಂಪ್ರಮೈಸ್ ಇವರು ಕೂಡ ಪಾಪ ಭಯದಿಂದ ಕಾಂಪ್ರಮೈಸ್ ಆಗೋದು ಇವರು ಕೂಡ ಇದು ಮಾಡ್ಕೊಂಡಿದ್ದಾರೆ. ಅದರ ಒಂದು ಗಾಂಭೀರ್ಯತೆ 1 ದಿವಸ ಯಾರಿಗೂ ಹೊಡೆದಿದ್ದು